ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಹಾರ ಇಲಾಖೆ ವತಿಯಿಂದ ಅವಕಾಶ ಕಲ್ಪಿಸಿದ್ದು, ಶಿರಾ ತಾಲೂಕಿನ ಜನತೆ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಬಡ ಜನತೆ ಅನುಕೂಲ ಪಡೆದುಕೊಳ್ಳಬೇಕಿದೆ. ನಗರದ ಮಧುಗಿರಿ ರಸ್ತೆಯ ZBS ಸರ್ವಿಸ್ ಸೆಂಟರ್ನಲ್ಲಿರುವ ಕರ್ನಾಟಕವನ್ನಲ್ಲಿ ಸರ್ಕಾರಿ ಸೇವೆಗೆ ನಿಗದಿಪಡಿಸಿರುವ ಶುಲ್ಕವನ್ನ ಭರಿಸದ ಬಡ ಕುಟುಂಬಗಳಿಗೆ ZBS ಗ್ರೂಪ್ಸ್ ವತಿಯಿಂದ ಶುಲ್ಕವನ್ನ ಭರಿಸಲಾಗುವುದು. ಬಡ ಕುಟುಂಬಗಳಿಗೆ ಈ ಸೇವೆ ಅನುಕೂಲಕರವಾಗಬೇಕು ಎಂದು ನಗರಸಭಾ ಅಧ್ಯಕ್ಷ ಹಾಗೂ ZBS ಗ್ರೂಪ್ಸ್ ಮಾಲೀಕರಾದ ಜೀಶನ್ ಮೊಹಮ್ಮದ್ ತಿಳಿಸಿದರು. ರಾಜ್ಯದ ಗ್ರಾಮ ಹಾಗೂ ನಗರಗಳಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಇಲಾಖೆಗಳ ಪ್ರಮುಖ ನಾಗರಿಕ ಸೇವೆಗಳನ್ನು ನಾಗರಿಕರಿಗೆ ನೀಡುವ ಉದ್ದೇಶದಿಂದ ಖಾಸಗಿ ಸಹಭಾಗಿತ್ವದೊಂದಿಗೆ ಗ್ರಾಮ ಒನ್ ಕೇಂದ್ರಗಳನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಿದೆ. ಗ್ರಾಮೀಣ ಪ್ರದೇಶದ ನಾಗರಿಕರು ವಿವಿಧ ಸೇವೆಗಾಗಿ ಯಾವುದೇ ಕಚೇರಿಗೆ ಅಲಿಯಬಾರದೆಂಬ ಉದ್ದೇಶದಿಂದ ಇಂತಹ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದರು. ತಾಲೂಕಿನ ಪ್ರತಿ ಪ್ರಜೆಗೂ ಗ್ರಾಮ ಹಾಗೂ ನಗರ ಮಟ್ಟದಲ್ಲಿ ಸರ್ಕಾರದ ಸೇವೆಗಳು ಲಭ್ಯವಾಗಬೇಕು. ವಿಶೇಷವಾಗಿ ಬ್ಯಾಂಕಿಂಗ್ ಸೇವೆಗಳು, RTI ಸೇವೆಗಳು ಮತ್ತು ಸರ್ಕಾರದ ಇನ್ನಿತರ ಸೇವೆಗಳು ಒಂದೇ ಸೂರಿನಡಿ ಕಲ್ಪಿಸುವ ಯೋಜನೆ ಇದಾಗಿದ್ದು, ಗ್ರಾಮ ಒನ್ ಕೇಂದ್ರವು PPP ಮಾದರಿಯಲ್ಲಿ ರಚನೆಯಾಗಿದೆ. ಖಾಸಗಿ ಸಂಸ್ಥೆಯವರು ಕೇಂದ್ರಕ್ಕೆ ಬೇಕಾದ ಎಲ್ಲ ತರಹದ ಭೌತಿಕ ಮತ್ತು IT ಮೂಲ ಸೌಕರ್ಯಗಳ ಜೊತೆಗೆ ಅಗತ್ಯವಾದ ಮಾನವ ಸಂಪನ್ಮೂಲ ಮತ್ತು ಸರ್ಕಾರದ ವ್ಯವಸ್ಥೆಗಳಿಗೆ ಆದ್ಯತೆ ಮತ್ತು ತಾಂತ್ರಿಕ ಸೇವೆಯನ್ನು ಒದಗಿಸುತ್ತೇವೆ. ಈ ಕೇಂದ್ರದಲ್ಲಿ ಒಟ್ಟು 67 ಇಲಾಖೆಗಳ 402 ಸೇವೆಗಳು ಲಭ್ಯವಿದೆ ಎಂದು ತಿಳಿಸಿದರು. ನಮಸ್ತೆ. ಇವತ್ತು ಮಧುಗಿರಿ ರೋಡ್ ಕರ್ನಾಟಕ ಶಾಮಿಲ್ ಆಪೋಸಿಟ್ ಒಂದು ಸೆಂಟರ್ ಅಂತ, ಕರ್ನಾಟಕ ಒನ್ ಸೆಂಟರ್ ಅಂತ. ಇವತ್ತು ನಾನು ಇಲ್ಲಿ ಭೇಟಿ ಕೊಟ್ಟೆ. ಇಲ್ಲಿ ಹೊಸದಾಗಿ ಕರ್ನಾಟಕ ಸರ್ಕಾರದಿಂದ ರೇಷನ್ ಕಾರ್ಡು ತಿದ್ದುಪಡಿ ಆಮೇಲೆ ಸೇರ್ಪಡೆ ಯಾವುದೇ ಹೆಸರು ಇರೋದು ಡೆಲಿಟೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಹೊಸ ರೇಷನ್ ಕಾರ್ಡ್ಗೂ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸರ್ಕಾರದಿಂದ. ಅದೆಲ್ಲ ಸೌಲಭ್ಯ ಆಗ್ತೈತೆ. ಇಲ್ಲಿ ವಿಸಿಟ್ ಮಾಡೋಣ ಅಂತ ಬಂದೆ ನಾನು. ಆಮೇಲೆ ಈ ಥರದ್ದು ಒಂದು 2-3 ಸೆಂಟರ್ಸ್ ಇದ್ದಾವೆ. ನಮ್ಮ ದೇವರಾಜ್ ಅಂತ ಒಬ್ರು ಇದ್ದಾರೆ. ಆಮೇಲೆ ನಗರಸಭೆ ಪಕ್ಕನ ಒಂದೈತೆ. ಎಲ್ಲ ಏನೇನು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರ್ತಾ ಇದ್ದಾವೆ ಎಲ್ಲರೂ ಹೋಗಿ, ಸಾರ್ವಜನಿಕರು ಎಲ್ಲರೂ ಹೋಗಿ, ಪಬ್ಲಿಕ್ಸ್ ಎಲ್ಲರೂ ಹೋಗಿ ಅಲ್ಲಿ ಸೌಲಭ್ಯ ಪಡ್ಕೊಳ್ಳಿ ಅಂತ ಒಂದು ಮನವಿ ಮಾಡ್ತೀನಿ. ಅಲ್ಲ, ಇವಾಗ ರೇಷನ್ ಕಾರ್ಡು ಮೊನ್ನೆ ತುಂಬಾ ಜನದ್ದು ಸಸ್ಪೆಂಡ್ ಆಗಿತ್ತು. ಇವಾಗೆಲ್ಲ ಅದು ರಿಯೋಕ್ ಆಗ್ತಾ ಐತೆ. ಅಲ್ಲಲ್ಲ, ಆಲ್ರೆಡಿ ಸರ್ಕಾರ ಲೆವೆಲ್ ಅಲ್ಲಿ ಅದು ಆಕ್ಟಿವ್ ಆಗ್ತಾ ಐತೆ. ನಾವು ಚೆಕ್ ಮಾಡ್ತಾ ಇದೀವಲ್ಲ. ಇಲ್ಲಿ ನಾನು ಶಿಕ್ಷಕರ್ಗೂ ಮಾತಾಡಿದೆ, ತಹಶೀಲ್ದಾರ್ಗೂ ಮಾತಾಡಿದೆ. ಒಂದು 70-80% ಹೆಚ್ಚು ಕಡಿಮೆ ಅದು ರಿಯೋಕ್ ಆಗ್ತಾ ಇದೆ, ಆಕ್ಟಿವ್ ಆಗ್ತಾ ಐತೆ. ಅದೇನು ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಲ್ತ್ ಕಾರ್ಡು, ಆಮೇಲೆ ಇನ್ಕಮ್ ಕ್ಯಾಸ್ಟು, ಆಮೇಲೆ ಕರ್ನಾಟಕ ಒಂದು ಇದು ಅಂಡರ್ ಕರ್ನಾಟಕ ಗೌರ್ಮೆಂಟ್ ಅಂಡರ್ ಅಲ್ಲೇ ಇದು ನಡೀತಾ ಇರೋದು. ಆಮೇಲೆ ಆಧಾರು ಶೀಘ್ರದಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆಮೇಲೆ 5 ಲಕ್ಷದ ಒಂದು ಹೆಲ್ತ್ ಕಾರ್ಡು ಕೊಡ್ತಾ ಇದ್ವಿ. ಆಮೇಲೆ ಇದು ಏನು ಇಶ್ರಾಮ್ ಕಾರ್ಡು ತುಂಬ ಇದೆ. ಆಮೇಲೆ ಸೀನಿಯರ್ ಸಿಟಿಸನ್ಶಿಪ್, ಆಮೇಲೆ ಬಸ್ ಪಾಸು ತುಂಬ ಇದ್ದಾವೆ, ಬೇಕಾದಷ್ಟು ಇದ್ದಾವೆ. ಇದರಲ್ಲಿ ಸಾರ್ವಜನಿಕರು ಬಂದು ಇಲ್ಲಿ ಸೌಲಭ್ಯ ಪಡ್ಕೋಬಹುದು. ಫೀಸ್ ಇಲ್ಲ, ಹೆಚ್ಚು ಕಡಿಮೆ ಯಾರಾದರೂ ಏನು ಗೌರ್ಮೆಂಟ್ ಫೀಸ್ ಐತೆ ಅವರು ತೊಗೊಂಡಿವಿಲ್ಲ ಅಂದ್ರೆ ಏನೂ ಇಲ್ಲ ಅಂದರೆ ಈ ಆಫೀಸ್ನಲ್ಲಿ ಗೌರ್ಮೆಂಟ್ ಫೀಸ್ ಏನೈತೆ ತೊಗೊಂತೀವಿ. ಇಲ್ಲ ಅಂದರೂ ನಡೆಯುತ್ತೆ. ಇಲ್ಲ, ಈ ಆಫೀಸ್ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಬಡವರು ಇದ್ರಲ್ಲ, ಅವ್ರು ಬೇಕಾದ್ರೆ ಹಂಗೆ ಬೇಕಾದ್ರೆ ಒಂದು ಫೀಸ್ ತಗೊಳಲ್ಲ. ಶಿರಾ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಈ ಸೌಲಭ್ಯ ಇಲ್ಲೂ ಕೂಡ ಸಿಗುತ್ತೆ ಸರ್. ಶಿರಾ ತಾಲೂಕಲ್ಲಿ ಮಾತ್ರ ಎಲ್ಲರಿಗೂ ಸಿಗುತ್ತಲ್ಲ, ಟೌನಲ್ಲಿ ಮಾತ್ರ ಇಲ್ಲ. ಇಲ್ಲಿ ಹಳ್ಳಿ ಜನನು ಬರ್ತಾ ಇದಾರೆ. ಆಮೇಲೆ ಲೇಬರ್ ಕಾರ್ಡು ಮಾಡ್ತಾರೆ. ಅಕ್ಕಪಕ್ಕ ಹಳ್ಳಿ ಜನ ಇದಾರಲ್ಲ, ಅವರು ಇಲ್ಲಿ ಬಂದು ಸೌಲಭ್ಯ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಬರ್ಬೋದು. ಶಿರಾ ಟೌನ್ ಅಲ್ಲ, ಎಲ್ಲರೂ ಬರ್ಬೋದು. 2-3 ಸೆಂಟರ್ ಐತೆ. ಹೋಗಿ ಅಲ್ಲಿ ಎಲ್ಲರೂ ಸೌಲಭ್ಯ ತಗೊಳ್ಳಿ ಎಲ್ಲರೂ.